ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಥರದ್ದು ಆರಿ ವರ್ಕ್ ಬ್ಲೌಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ಓಲ್ಡ್ ಸಾರಿಗೆ ನ್ಯೂ ಬ್ಲೌಸ್ ಮಾಡಿಬಿಟ್ರೆ ಆರಿ ವರ್ಕಿಂದು ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ವೀಡಿಯೋಸ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಟು ಸಬ್ಸ್ಕ್ರೈಬ್, ಮತ್ತು ಇದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇದು ಯೂಸ್ಫುಲ್ ಆಗೋರಿಗೆ ಶೇರ್ ಮಾಡಿ. ಈ ಬೀಡ್ ವರ್ಕ್ ಈ ಲೈನು ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇಲ್ಲೊಂದು ನಾಟ್ ಕೊಟ್ಬಿಡಿ. ಹಾಗೆ ನಾನು ಇಲ್ಲೊಂದು ಚೈನ್ ವರ್ಕ್ ಕೊಡ್ತಾ ಇದ್ದೀನಿ ಜರಿಯಿಂದ. ಚೈನ್ ವರ್ಕ್ ಹಾಕುವಾಗೆಲ್ಲ ನಾನು 14 mm ನೀಡಲ್ ತಗೊಳ್ತಾ ಇದ್ದೀನಿ. ಸೊ ಜಸ್ಟ್ ಚೈನ್ ವರ್ಕ್ ಹಾಕ್ತಾ ಹೋಗಬೇಕಷ್ಟೇ. ಇಲ್ಲಿ ತುಂಬ ಎಳ್ದು ಹಾಕಿಬಿಡಿ. ನಿಧಾನಕ್ಕೆ ಅದ್ರ ಸ್ಪೇಸ್ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ನಮ್ಮದು ಬ್ಲೌಸಸ್ಸಲ್ಲೆಲ್ಲೂ ಸುಕ್ಕು ಬರೋದಿಲ್ಲ. ನಾನು ಇದು ಕಂಪ್ಲೀಟ್ ನೆಕ್ಲೈನ್ನ ಇದೇ ಥರ ಚೈನ್ ಸ್ಟಿಚ್ ಹಾಕ್ತಾ ಹೋಗ್ತೀನಿ ಜೊತೆಯಲ್ಲಿ. ಚೈನ್ ಸ್ಟಿಚ್ಚೇ ಬೇಸಿಕ್ ಆಗಿರುತ್ತೆ ಇದರಲ್ಲಿ. ಚೈನ್ ಸ್ಟಿಚ್ ನಮಗೆ ಕಲಿತ್ರೆ ನೀಟಾಗಿ ಎಲ್ಲ ವರ್ಕ್ನೂ ಮಾಡ್ಕೊತ ಹೋಗ್ಬೋದು. ಈಕ್ವಲ್ ಲೆಂತಲ್ಲಿ ನಾವು ವರ್ಕ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲಾದರೆ ಒಂದು ಸಣ್ಣದು ಒಂದು ದೊಡ್ಡದು ಚೈನ್ ವರ್ಕ್ ಹಾಕಿದ್ರೆ ವರ್ಕ್ ಕ್ಲೀನಾಗಿ ಕಾಣಲ್ಲ. ಒಂದೇ ಲೆಂತಲ್ಲಿ ವರ್ಕ್ ಮಾಡಿ. ನಾನು ಈ ಥರ ಸ್ಕೇಲ್ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ನಂಗೆ ಈ ಥರ ಸಣ್ಣ ಸರ್ಕಲ್ಸ್ ಬೇಕು. ಸೊ ನಾನು ಈ ಥರ ಇಟ್ಕೊಂಡ್ಬಿಟ್ಟು ಈ ಎಡ್ಜ್ ಬರೋ ಹಾಗೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ನಾನೊಂದು ಸರ್ಕಲ್ಸ್ ಹಾಕ್ತಾಯಿದ್ದೀನಿ. ಸೇಮ್ ಹಾಗೆ ಫುಲ್ಲು ಕಂಟಿನ್ಯೂ ಮಾಡ್ತಾ ಹೋಗ್ತಾಯಿದ್ದೀನಿ. ಫುಲ್ ನಾನು ಈ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನಾನು ಕಂಪ್ಲೀಟ್ ಈ ಥರ ಸರ್ಕಲ್ ಹಾಕಿದ್ದೀನಿ ಎಡ್ಜಿಗೆ ಫುಲ್ಲು. ಈ ಕರ್ವಲ್ಲಿ ಏನಿದೆ ಫುಲ್ ಕರ್ವಿಗೆ ಹಾಕಿದ್ದೀನಿ. ನಾನು ಈ ಥರ ಚಮ್ಕೀಸ್ ತೊಗೊಂಡಿದ್ದೀನಿ. ಚಮ್ಕೀಸ್ ಏನಕ್ಕೆ ಅಂದರೆ ನಾನಿಲ್ಲಿ ಫ್ರೆಂಚ್ ನಾಟ್ ಮೀನ್ಸ್ ಲಾಂಗ್ ಫ್ರೆಂಚ್ ನಾಟ್ನ ಒಂದು ಈ ಕಲರಲ್ಲಿ ಸಾರಿಯಲ್ಲಿ ಇದೇ ಕಲರ್ಸ್ ಇರೋದ್ರಿಂದ ಈ ಕಲರ್ ಮತ್ತು ಈ ಕಲರಲ್ಲಿ ಆಲ್ಟರ್ನೇಟಿವ್ ಆಗಿ ನಾನು ಫ್ಲವರ್ಸ್ ಮಾಡ್ತಾಯಿದ್ದೀನಿ. ಒಂದೊಂದು ಲೂಪಿಗೆ ಒಂದೊಂದು ಕಲರ್ ಹಾಕ್ತಾಯಿದ್ದೀನಿ. ಸೊ ಫಸ್ಟು ನಾವಿಲ್ಲಿ ಸೆಂಟ್ರಲ್ಲಿ ಈ ಥರ ಥ್ರೆಡ್ ಇಟ್ಕೊಂಡು ನೀಡಲ್ಗೆ ಈ ಥರ 2 ಟೈಮ್ಸ್ ಅದರ ಮೇಲೆ ಸುತ್ತಬಿಟ್ಟು ಈ ಥರ ಚಮ್ಕಿನಿ ಪ್ಲೇಸ್ ಮಾಡಿ ಈ ಥರ ಹೀಗೆ ಇಟ್ಕೊಂಡು ಹೀಗೆ ಹೇಳಿದ್ರೆ ಒಂದು ಲಾಂಗ್ ಫ್ರೆಂಚ್ ನಾಟ್ ಆಗುತ್ತೆ. ಅದರ ಅಪೋಸಿಟಲ್ಲೇ ಇನ್ನೊಂದು ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ. ಒಂದು ಫ್ಲವರಿಗೆ ನಾನು 6 ಫ್ರೆಂಚ್ ನಾಟ್ಸ್ ಹಾಕ್ತಾಯಿದ್ದೀನಿ ವಿತ್ ಚಮ್ಕಿ. ಕರೆಕ್ಟಾಗಿ ಪ್ಲೇಸ್ ಮಾಡಿ ಹಾಕಿದ್ರೆ ಅದು ಸರ್ಕಲ್ನ ಕವರ್ ಮಾಡ್ಬೋದು. ಫೋರ್ ಪೆಟಲ್ಸ್ ಆಯಿತು. ಈ ಕಡೆ 2 ಪೆಟಲ್ಸ್ ಬರುತ್ತೆ.
ನೆಕ್ಗೆ ಫುಲ್ಲು ಇದೇ ಥರ ಕವರ್ ಮಾಡಿದ್ದೀನಿ ಫ್ಲವರ್ಸಿಂದ. ನೀವು ಯಾವಾಗಲೂ ಮಾರ್ಕ್ ಮಾಡುವಾಗ ಸ್ವಲ್ಪ ಲೈಟ್ ಕಲರ್ಸ್ ನೋಡಿ ತೊಗೊಳ್ಳಿ, ಇಲ್ಲಾಂದರೆ ಡಾರ್ಕ್ ಕಲರಲ್ಲಿ ವರ್ಕ್ ಮಾಡಿಬಿಟ್ರೆ ಅದು ಮೀನ್ಸ್ ಸ್ಕೆಚ್ ಮಾಡಿಬಿಟ್ರೆ ಅದು ಹೋಗಲ್ಲ. ನಾನು ರೆಡ್ ಮಾಡಿರೋದು ಆರೆಂಜ್ ಇರೋದ್ರಿಂದ ನಾನು ರೆಡ್ ಕಲರಲ್ಲೇ ಕೊಟ್ಟಿದ್ದೀನಿ. ನೋಡಿದ್ರೆ ಸರ್ಕಲ ಕ್ಲೀನಾಗಿ ಹೇಗೆ ಫ್ಲವರ್ ಫಾರ್ಮ್ ಆಯಿತು. ಇದೇ ಥರ ಫ್ಲವರ್ಸ್ನ ನಾನು ಒಂದು ಆರೆಂಜು, ಒಂದು ಗ್ರೀನ್, ಒಂದು ಆರೆಂಜ್, ಒಂದು ಗ್ರೀನಾಗಿ ಇದು ಫುಲ್ಲು ಕವರ್ ಮಾಡ್ತೀನಿ. ಸೊ ನಾನು ಒಂದು ಆರೆಂಜ್ ಕಲರ್ ಹಾಕಿದೆ. ಇಲ್ಲಿ ಆಲ್ಟರ್ನೇಟಿವ್ ಆಗಿ ನಾನು ಗ್ರೀನ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ನಾವು ಸೂಜಿ ಮೇಲೆ ದಾರನ 2 ಟೈಮ್ಸ್ ತೊಗೊಂಡು ಚಮ್ಕಿನ ಪ್ಲೇಸ್ ಮಾಡಿ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿದರೆ ನಮಗೆ ಲವಂಗ ನಾಟ್ ಸಿಗುತ್ತೆ. ಸೇಮ್ ಅದರ ಅಪೋಸಿಟಲ್ಲಿ ಒಂದು ನಮಗೆ ರೌಂಡಾಗಿ ಬರಬೇಕು ಅಂದರೆ ಇದೇ ಮೆಥಡಲ್ಲಿ ಫಾಲೋ ಮಾಡಿದ್ರೆ ನಮಗೆ ಕ್ಲೀನಾಗಿ ಬರುತ್ತೆ. ಈ ಥರ 2 ಟೈಮ್ಸ್ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಸೇಮ್ ಪ್ರೊಸೀಜರಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಥರ ಇದೆಲ್ಲ ಆರಿ ವರ್ಕ್ಗಿಂತ ಇವೆಲ್ಲ ಈಸಿ ಇರುತ್ತೆ. ನೀವು ನಿಮ್ಮ ಬ್ಲೌಸಸ್ಸಿಗೆ ಮಾಡ್ಬೋದು. ಇದರಲ್ಲಿ ಏನು ಆರಿ ವರ್ಕಿಂದಿಲ್ಲ, ಜಸ್ಟ್ ನೀಡಲ್ ಥ್ರೆಡ್ಡಿಂದನೇ ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಹ್ಯಾಂಡಲ್ಲೇ ಹಾಕ್ಬೋದು. ಈ ಥರ ಅಪೋಸಿಟ್ ಸೈಡ್ಸಲ್ಲಿ ಹಾಕ್ತಾ ನಮ್ಮ ಏನದು ರೌಂಡ್ ಇರುತ್ತಲ್ವ ಅದನ್ನು ಕವರ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಪ್ಲೇಸ್ ಆಗುತ್ತೆ ಅದು ರೌಂಡೆಲ್ಲ. ಈ ಥರ ಫ್ಲವರ್ಸ್ ಕಾಣಿಸುತ್ತೆ. ಇದೇ ಥರ ನಾನು ಫುಲ್ ಈ ಥರ ಫುಲ್ ನೆಕ್ಲೈನಿಗೆ ಹಾಕ್ತಾಯಿದ್ದೀನಿ. ಇದು ಫ್ರಂಟ್ ನೆಕ್ಲೈನು. ಇದು ಫ್ರಂಟ್ ಪಾರ್ಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ಥರ ಫ್ರೆಂಚ್ ನಾಟ್ ಹಾಕಿಬಿಟ್ಟು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಗ್ಯಾಪ್ ಆಗ್ತಿತ್ತು ಅಂತ ನಾನು ಈ ಥರ ಕುಂದನ್ನು ಈ ಫ್ಯಾಬ್ರಿಕ್ ಗ್ಲೂವಿಂದ ಸ್ಟಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಆರ್ಚ್ ಮಾಡ್ಕೊಂಡಿದ್ದೀನಿ. ನಾನು ಈ ಆರ್ಚ್ನೆಲ್ಲ ಥ್ರೆಡ್ ಮತ್ತು ಝರಿಯಿಂದ ಕಂಪ್ಲೀಟ್ ಮಾಡ್ತೀನಿ. ನಾನು ಈ ಆರ್ಚಿಗೆಲ್ಲ ಫಸ್ಟ್ ಝರಿ ವರ್ಕ್ ಮಾಡ್ತಾಯಿದ್ದೀನಿ. ಈ ಥರ ನಾನು ಫಸ್ಟಿಂದ ಝರಿದು ಚೈನ್ ಸ್ಟಿಚ್ ಹಾಕ್ತಾ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಗ್ರೀನ್ ಕಲರ್ದು ಚೈನ್ ಸ್ಟಿಚ್ ಬರುತ್ತೆ ಥ್ರೆಡ್ಡಿಂದ. ನೆಕ್ಸ್ಟ್ ಮತ್ತು ಕೆಳಗಡೆ ಆರೆಂಜ್ ಕಲರ್ದು ಥ್ರೆಡ್ ವರ್ಕ್ ಬರುತ್ತೆ. ಮೀನ್ಸ್ ಥ್ರೆಡ್ ಚೈನ್ ವರ್ಕ್ ಮಾಡ್ತಾಯಿದ್ದೀನಿ. ಇದು ಬಾರ್ಡರ್ ಥರ ಆಗುತ್ತೆ. ಫುಲ್ಲು ಚೈನ್ ವರ್ಕ್ ಹಾಕಬೇಕಿದು. ಇಲ್ಲಿ ಆರ್ಚ್ ಎಲ್ಲಿವರೆಗೂ ಹಾಕಿದ್ದೀನಲ್ಲ ಇಲ್ಲಿ ತನಕ ಫುಲ್ಲು ಫಸ್ಟು ಚೈನ್ ವರ್ಕು ಝರಿಯಿಂದ, ನೆಕ್ಸ್ಟ್ ಚೈನ್ ವರ್ಕೆ ಒಂದು ಸತಿ ಈ ಗ್ರೀನ್ ಕಲರು, ಒಂದು ಸತಿ ಮತ್ತು ಕೆಳಗಡೆ ಇದು ಆರೆಂಜ್ ಕಲರ್ದು ಹಾಕ್ಬಿಟ್ಟು ಫಿನಿಶಿಂಗ್ ಕೊಡ್ತಿದ್ದೀನಿ. ನಾನು ಈ ಆರ್ಚ್ ಆಯ್ತಲ್ವ ಗೋಲ್ಡ್ ಕಲರ್ದು ಚೈನ್ ಸ್ಟಿಚ್ ಆದಮೇಲೆ ನೆಕ್ಸ್ಟ್ ಅದ್ರ ಮೇಲ್ಗಡೆ ನಾನು ಇದೇ ಥರದ ಸೇಮ್ ಶೇಡಿಂಗಲ್ಲಿ 2 ಥ್ರೆಡ್ಸ್ ತೊಗೊಂಡ್ಬಿಟ್ಟು
2 ಎಳೆ ಮಾಡ್ಕೊಂಬಿಟ್ಟು ನಾನು ಇಲ್ಲಿ ಕೆಳಗಡೆ ಈ ಜರಿ ಕೆಳಗಡೆ ಒಂದು ಸೇಮ್ ಥ್ರೆಡ್ಡಿಂದ ಚೈನ್ ಸ್ಟಿಚ್ ಕೊಡ್ತಾಯಿದ್ದೀನಿ. ಇಲ್ಲಿ ಒಳಗಡೆಯಿಂದ ಕೊಡಬೇಕು. ನಾನಿದು ಯೂಸ್ ಮಾಡಿರೋದು ನೀಡಲ್ಲು 14.5 mm ಮೀನ್ಸ್ ಇದು 2 ಥ್ರೆಡ್ಸು ಅಥವಾ ದಪ್ಪ ಜರಿ ಎಲ್ಲನೂ ನಾವು ಇದೇ ಥ್ರೆಡ್ಡಿಂದ ಇದೇ ನೀಡಲಿಂದ ಮಾಡಬೇಕಾಗತ್ತೆ. 24 mm ಆ ನೀಡಲಲ್ಲಿ ಬರಲ್ಲ, ಅದು ತುಂಬ ತಿನ್ನಿರುತ್ತೆ ಟಿಪ್ಪು. ಈ ಥರ ಚೈನ್ ಸ್ಟಿಚ್ ಹಾಕ್ತಾ ಹೋಗಬೇಕು. ಈ ಥರ ಫುಲ್ ರೌಂಡಾಗಿ ಮಾಡ್ತಾ ಹೋಗಬೇಕು. ಈ ಥರ ಒಂದು ಲೈನ್ ಫುಲ್ ನಾವು ಇದೇ ಥರ ಸಿಲ್ಕ್ ಥ್ರೆಡ್ಡಿಂದ ಕವರ್ ಮಾಡಬೇಕು. ಇದರ ನೆಕ್ಸ್ಟು ಇಲ್ಲಿ ಕೆಳಗಡೆ ನಾನು ಮತ್ತೆ ಆರೆಂಜ್ ಕಲರ್ದು ಸೇಮ್ 2 ಎಳೆ ಥ್ರೆಡ್ಡಿಂದ ವರ್ಕ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲ ಆರ್ಚ್ ಇರುತ್ತೋ ಅಲ್ಲೆಲ್ಲ ಆ ಥರದ್ದೇ ಫಿನಿಶಿಂಗ್ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ. ತುಂಬಾ ಪಕ್ಕಕ್ಕೆ ಹಾಕಿದ್ರೆ ಗ್ಯಾಪ್ ಕಾಣಲ್ಲ, ನೀಟಾಗೂ ಕಾಣುತ್ತೆ. ಈ ಥರ ಕಾಣಿಸ್ತಾ ಹೋಗುತ್ತೆ. ನಾನೀಗ 2 ಎಳೆ ಸಿಲ್ಕ್ ಥ್ರೆಡ್ಡಿಂದ ಗ್ರೀನ್ ಕಲರ್ದು ಚೈನ್ ಸ್ಟಿಚ್ಚು ಹಾಕಿದ್ದೀನಿ. ಫುಲ್ ಆರ್ಚ್ ಆಯ್ತು ಇದು. ಈಗ ನೆಕ್ಸ್ಟು ನಾನು ಈ ಚೈನ್ಸ್ ಗೋಲ್ಡ್ ಕಲರ್ದು ಜರಿ ಏನಿದೆಲ್ಲ ಅದ್ರ ಕೆಳಗಡೆ ನಾನು ಸೇಮ್ ಇದು ಆರೆಂಜ್ ಕಲರ್, ಬ್ರೈಟ್ ಆರೆಂಜ್ ಕಲರಿಂದ 2 ಎಳೆ ತೊಗೊಂಡ್ಬಿಟ್ಟು ಮತ್ತು 1 ಲೈನ ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಸೇಮ್ ಕಲರ್ ಥ್ರೆಡ್ಸ್ 2 ಇದ್ದರೆ ಡೈರೆಕ್ಟಾಗಿ 2 ಎಳೆ ದಾರ ಮಾಡ್ಕೋಬೋದು, ಇಲ್ಲಾದರೆ ಈ ಥರ 2 ಲೈನ್ಸ್ ತಗೊಂಡು ಮಾಡ್ಬೋದು. ಈ ಥರ 2 ಎಳೆ ತೊಗೊಂಡ್ಬಿಟ್ಟು ದಾರದ್ದು ಇಲ್ಲೊಂದು ನಾಟ್ ಹಾಕಿ ನಾವು ಸ್ಟಾರ್ಟ್ ಮಾಡ್ಬೋದು. ಈ ಥರ ಉದ್ದಗೆ ತೊಗೊಂಡ್ಬಿಟ್ಟು ಈ ಗೋಲ್ಡ್ ಕಲರ್ ಜರಿ ಏನಿದೆಲ್ಲ ಆ ಲೈನ್ ಕೆಳಗಡೆ ಸೇಮ್ ಲೈನಲ್ಲೇ ನಾವು ಸ್ವಲ್ಪನೂ ಗ್ಯಾಪ್ ಬಿಡ್ದಲೆ ಇದು ವರ್ಕ್ ಮಾಡಬೇಕು. ನೋಡಿ, ನಾನು ಈ ಲೈನ್ ಕೆಳಗಡೆನೇ ತೊಗೊಳ್ತಾ ಇದ್ದೀನಿ ವರ್ಕು. ಇದಕ್ಕೂ ನಾನು 24.5 mm ನೀಡಲ್ ತೊಗೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ನಾವು ದಪ್ಪ ಜರಿ ಮತ್ತು ಥ್ರೆಡ್ಸ್ ಎಲ್ಲ ಡಬಲ್ ಲೈನ್ ಇದ್ದಾಗ 14 ತೊಗೊಳ್ಳೋದು ಒಳ್ಳೆಯದು. ತುಂಬ ತೆಳ್ಳಗಾದರೆ ನಮಗೆ ಅದು ದಾರ ಹಿಡಿಯಲ್ಲ, ನೀಡಲ್ ಒಳಗೆ ಇಷ್ಟು ಈಸಿಯಾಗಿ ಬರಲ್ಲ. ಸೊ ನೀಡಲ್ ಚಾಯ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಸರಿ ಕೆಳಗಡೆನೆ ಕರೆಕ್ಟಾಗಿ ಗ್ಯಾಪ್ ಇಲ್ಲದೆ ಹಾಕಿದ್ರೆ ನೀಟಾಗಿ ವರ್ಕ್ ಬರುತ್ತೆ. ಎಲ್ಲೆಲ್ಲಿ ಎಂಡ್ ಪಾಯಿಂಟ್ಸ್ ಇರುತ್ತಲ್ಲ ಅಲ್ಲೆಲ್ಲ ನೀಟಾಗಿ ಹಾಕಬೇಕು, ಇಲ್ಲಾಂದರೆ ಎಡ್ಜಸ್ಸು ಫಿನಿಶಿಂಗು ಕ್ಲೀನಾಗಿ ಕಾಣಲ್ಲ. ಇಲ್ಲಿ ನೋಡಿ, ಕರೆಕ್ಟಾಗಿ ಅಲ್ಲಿ ಹೋಗಿ ನಾವು ನೀಡಲಿಂದ ಈ ಥರ ಎಳೆದ್ರೆ
ಕರೆಕ್ಟ್ ಆರ್ಚು ಕರೆಕ್ಟಾಗಿ ಫಿನಿಶಿಂಗ್ ಎಲ್ಲ ಬರುತ್ತೆ. ಎಂಡ್ ವರ್ಕ್ ಎಲ್ಲ ಕ್ಲೀನಾಗಿ ಮಾಡಿದ್ರೆ ಅದು ಫಿನಿಶಿಂಗ್ ತುಂಬಾ ಸೂಪರಾಗಿ ಕಾಣುತ್ತೆ. ಮೇನ್ ಇರೋದೇ ವರ್ಕಲ್ಲಿ. ಎಲ್ಲಿ ನಾವು ಎಂಡೆಲ್ಲ ಕ್ಲೀನಾಗಿ ತೊಗೊಳ್ತೀವೋ ವರ್ಕು ತುಂಬ ಚೆನ್ನಾಗಿ ಕಾಣುತ್ತೆ, ಇಲ್ಲದೇ ಇದ್ದರೆ ನೀಟಾಗಿ ಕಾಣಲ್ಲ. ಇಲ್ಲಿ ಎಂಡಿಗೆ ಬಂದಾಗ ಒಂದು ಸತಿ ಎಳಿಬೇಕು, ಸ್ವಲ್ಪ ಎಳೆದ್ರೆ ಅಲ್ಲಿ ಲಾಕ್ ಆಗುತ್ತೆ ಥ್ರೆಡ್ಡು. ಸೊ ನಾವು ನೆಕ್ಸ್ಟ್ ಹೋಗೋಕ್ಕೆ ಈಸಿ ಆಗುತ್ತೆ. ಅಲ್ಲಿ ವಿ ಶೇಪಲ್ಲಿ ಫಾರ್ಮ್ ಆಗುತ್ತೆ. ಸೊ ವರ್ಕು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಾದರೆ ಆ ಥರ ವಿ ಶೇಪ್ ಬಂದಿಲ್ಲ ಅಂದರೆ ವರ್ಕು ನೀಟಾಗಿ ಕಾಣಲ್ಲ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಎಡ್ಜಿಗೆ ಹೋಗ್ಬಿಟ್ಟು ಒಂದು ಸತಿ ಹಿಂಗೆ ಎಳೆದು ವಾಪಸ್ ಬಂದರೆ ಅಲ್ಲಿ ಏನಿರುತ್ತಲ್ಲ ಕರೆಕ್ಟಾಗಿ ಕುತ್ಕೊಳ್ಳುತ್ತಾ. ಇಲ್ಲಿ ಕಾಣಿಸ್ತಿದೆನಾ? ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇದಿಷ್ಟು ಕಂಪ್ಲೀಟ್ ಆದರೆ ನಮ್ಮ ವರ್ಕು ಕಂಪ್ಲೀಟ್ ಆಗುತ್ತೆ. ಇದು ಮತ್ತು ಇದು 2 ಸ್ಲೀವ್ಸು. ಇದವರು ಬಾರ್ಡ್ರ್ ಉಳಿಸ್ಕೊಂಡಿದ್ರು, ಅದೇ ಥರ ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಮಾಡಿಕೊಡು ಅಂತ ಹೇಳಿದರು. ಸೊ ಇದೇ ಥರ ಅಟ್ಯಾಚ್ ಮಾಡಿಬಿಟ್ಟು 2 ಸ್ಲೀವ್ಸಿಗೂ ಸಪ್ರೇಟಾಗಿ ಮಾಡಿದ್ದೀನಿ. ಇದು ಬ್ಯಾಕ್ ಪಾರ್ಟು, ಇದು ಬಂದುಬಿಟ್ಟು ಫ್ರಂಟ್. ಫೈನಲಾಗಿ ಸ್ಟಿಚ್ ಆದಮೇಲೆ ಈ ಥರ ಬಂದಿದೆ ಇದು ಬ್ಲೌಸು. ಇದು ಸ್ಲೀವ್ಸು, ಇದು ಬ್ಯಾಕ್ ಡಿಸೈನು, ಹಾಗೆ ಇದು ಸ್ಲೀವ್ಸ್ಗೆ. ಇದು ಫ್ರಂಟ್ ಬ್ಲೌಸಿಗೆ ಬಂದಿದೆ. ಹೀಗೆ ನೀವು ನೋಡಿ, ಇದು ಯಾವುದು ಡಿಫ್ರೆನ್ಸೇ ಗೊತ್ತಾಗಲ್ಲ ನಿಮಗೆ, ಅದೇ ಥರ ಕಾಣಿಸುತ್ತೆ. ಹೀಗೆ ನೀವು ನಿಮ್ಮದು ಬ್ಲೌಸ್ನ ಡಿಫ್ರೆಂಟ್ ಡಿಸೈನಾಗಿ ಮಾಡ್ಕೋಬೋದು.